ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ತುಂಬ ಜನ ವಿಶ್ ಮಾಡಿದ್ರಿ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ನನ್ನ ಟ್ರಾವೆಲ್ ವ್ಲಾಗಲ್ಲಿ. ತುಂಬಾ ಥ್ಯಾಂಕ್ ಯು. ನಾನು ಸೇಫಾಗಿ ಬಂದು ರೀಚ್ ಆಗಿದ್ದೀನಿ. ಸೊ ನಾನು ಫಸ್ಟು ಆ್ಯಂಡ್ ಇನ್ನೊಂದೇನಾಗ್ತಾ ಇದೆ ಅಂತಂದರೆ ನನಗೆ ಅದು ಸಡನ್ನಾಗಿ ಚರಿನ ಬಿಟ್ಟು ಬಂದಿರೋದ್ರಿಂದ ನೆನಪಾಗ್ತಾ ಇರ್ತಾಳೆ. ರಾತ್ರಿ ಯಾವಾಗ ಮಲ್ಕೊಂಡಾಗ ಸಡನ್ನಾಗಿ ಎಚ್ಚರ ಆಗುತ್ತೆ. ಫುಲ್ ಡೀಪ್ ಸ್ಲೀಪಲ್ಲಿ ಇದ್ದಾಗ ಟಕ್ ಅಂತ ಎದ್ದು ಬಿಡ್ತೀನಿ. ಒಂಥರ ಹಾರ್ಟೆಲ್ಲ ಡಗಡಗಡಗಡಗ ಬಡ್ಕೊಳ್ಳುತ್ತೆ. ಅದು ನನಗೂ ಆ್ಯಕ್ಚುಲಿ ನನಗೆ ಇನ್ನೂ ಟೈಮ್ ಬೇಕದು ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ. ಬಟ್ ಐ ಆಮ್ ಟ್ರೈಯಿಂಗ್. ಯಾಕೆಂತಂದರೆ ಇದು ಅವಳ ಫ್ಯೂಚರ್, ಅವಳಿಗೆ ಸರಿ ಆಗಬೇಕು. ಅವಳಿಗೆಲ್ಲ ಅಂದರೆ ಕಲಿಯೋದಾಗಿರಬಹುದು, ಮುಂದೆ ಅವಳಿಗೇನು ಕಷ್ಟ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಓಕೆ ಇವಾಗ ನಾವು ಒಂಚೂರು ಕಷ್ಟ ಅನ್ಸಿದ್ರು ನಾವು ತಡ್ಕೊಳ್ಬಹುದು. ಎಸ್, ಅದರದ್ದೆಲ್ಲ ವಿಡಿಯೋಸ್ಗಳು ನಿಮ್ಗೆ ಅವಾಗವಾಗ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ನೀವು ತಮ್ಮನೇಲಿ ನೋಡಿರೋ ಹಾಗೇನೆ ನಾನು ಇಂಡಿಯಾದಿಂದ ಏನೆಲ್ಲ ತೊಗೊಂಡು ಬಂದೆ ಅನ್ನೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಸತಿ ಆ್ಯಕ್ಚುಲಿ ನನಗಿದ್ದಿದ್ದೆ 2 ಬ್ಯಾಗು. ಬಿಕಾಸ್ ಹೋಗ್ತಾ ನಾನು ಸುಮಾರು ಬ್ಯಾಗ್ 5-6 ಬ್ಯಾಗ್ ತೊಗೊಂಡು ಹೋಗಿದ್ದೆ. ಬಟ್ ಬರ್ತಾ ನನಗೆ ಅಷ್ಟು ಆಪ್ಷನ್ಸ್ ಇರಲಿಲ್ಲ. ಯಾಕಂತಂದರೆ ಒಬ್ಬರಿಗೆ 2 ಬ್ಯಾಗ್ ಅಲೋ ಮಾಡ್ತಾರೆ. 2 ಚೆಕಿನ್ ಬ್ಯಾಗು, 1 ಕ್ಯಾಬಿನ್ ಬ್ಯಾಗ್, 1 ಚಿಕ್ಕದು 2 ದೊಡ್ಡದು. ಸೊ ನನ್ನ ಬಟ್ಟೆಗಳು ಅದು ಆ್ಯಕ್ಚುಲಿ ಬ್ಯಾಗೆ 5 kg ಮೇಲೆ ಇರುತ್ತೆ. ಸೊ ನಮಗೆ ಒಂದು 10-18 ಹಂಗೆ ಅನಿಸುತ್ತೆ ನಮಗೆ, 23 kg ಅಂತ. ಬಟ್ ಇಟ್ಟಾಗ ಐ ಡೋಂಟ್ ನೋ ಹೆಂಗೆ ಫಿಲ್ ಆಗೋಗುತ್ತೋ ಫಿಲ್ ಆಗಿಬಿಡುತ್ತೆ. ಅಷ್ಟು ಸಾಮಾನು ಇಟ್ಕೊಳಕ್ಕೆ ಆಗಲ್ಲ. ಸೊ ನಾನು ಈ ಸತಿ ಜಾಸ್ತಿ ನೋಡೋಣ ಎಷ್ಟು ನಿಮಗೆ ಜಾಸ್ತಿ ಅನ್ಸುತ್ತೆ. ನನಗೆ ಒಂದಿಷ್ಟು ಸಾಮಾನನ್ನ ತೊಗೊಂಡು ಬಂದಿದ್ದೀನಿ. ಏನೇನೆಲ್ಲ ತಂದಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನನ್ನ ಬ್ಯಾಗ್ ಎಲ್ಲ ತೆಗೆದ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೆಗೆದು ಹೊಂದಿಸೋಷ್ಟರಲ್ಲಿ ಸಾಕಾಗೋಯ್ತು. ಮನೆ ಕ್ಲೀನ್ ಮಾಡಬೇಕು ಆ್ಯಂಡ್ ತಂದಿರೋಂಥ ಸುಟ್ಕೇಸ್ನೆಲ್ಲ ಏನೋ ಅನ್ಪ್ಯಾಕ್ ಮಾಡಿ ಅದನ್ನೆಲ್ಲ ಕ್ಲಾಸೆಟಿಗೆ ಸೇರಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಜೆಟ್ಲ್ಯಾಗ್ ಬೇರೆ. ಸೊ ಓಕೆ, ಸೊ ನಾನೇನೇನು ತಂದಿದ್ದೀನಿ ವಿಡಿಯೋ ಮಾಡ್ಕೋಬೇಕಂತ ಈ ಚಿಕ್ಕ ಬ್ಯಾಗಲ್ಲಿ ಹಾಕಿದ್ದೀನಿ. ಬಿಕಾಸ್ ಇಷ್ಟು ಚಿಕ್ಕ ಬ್ಯಾಗ್ ಸಾಕಂತ ಅನ್ನಿಸ್ತು. ಸೊ ಹಾಗಾಗಿ ಫಸ್ಟು ಕಿಚನ್ ಐಟಮ್ಸ್ಗಳನ್ನ ತೋರಿಸ್ಬಿಡ್ತೀನಿ. ಅಯ್ಯೋ ಅಲ್ಲಿದೆ. ಫಸ್ಟ್ ಇದನ್ನು ತೋರಿಸ್ಬಿಡೋಣ. ಫಸ್ಟ್ ಐಟಮು ಇದೊಂಥರ ಸ್ಪೆಷಲ್ ಆಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಯೂಶಲಿ ಜಾಸ್ತಿ ಮಂಗಳೂರು ಬನ್ಸ್ ನಂಗೆ ತುಂಬಾ ಇಷ್ಟ. ಮಂಗಳೂರು ಬನ್ಸ್ ಮಾಡಿದಾಗ ಇದು ಚೆನ್ನಾಗಿ ಎಣ್ಣೆ ಡ್ರೈನ್ ಆಗಲಿ ಅಂತ ಹೇಳ್ಬಿಟ್ಟು ಮಂಗಳೂರು ಬನ್ಸ್ ಒಂದೇ ಅಲ್ಲ, ಪೂರಿ ಮಾಡಬಹುದು, ಅಥವಾ ಮೆಣಸಿನ್ಕಾಯಿ ಕರಿಯೋಕ್ಕೆ, ಅಥವಾ ವಡೆ ಕರೆದಾಗ, ಆಮೇಲೆ ಏನಕ್ಕಾದ್ರೂ ಬರುತ್ತೆ, ಫಿಶ್ ಮಾಡಿದಾಗ, ಆಮೇಲೆ ಏನಾದರೂ ತಿರುಗಿ ಹಾಕೋಬೇಕಾದ್ರೆ ಇದು ಯೂಸ್ ಆಗುತ್ತೆ. ಸೊ ಈ ಥರ ಇದೆ. ಇದು ತುಂಬಾ ಇಷ್ಟ ಆಯ್ತಿದ್ದು ನನಗೆ, ಹ್ಯಾಂಡಿ. ಹಾಗೆ 2 ಈ ಬ್ರಷ್ ತಗೊಂಬಂದಿದ್ದೀನಿ. ಏನು ಗೊತ್ತಾ, ಇತ್ತೀಚೆಗೆ ನಾನು ಸ್ಟೀಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಾ ಇದ್ದೀನಿ. ಸೊ ಸ್ಟೀಲ್ ಯೂಸ್ ಮಾಡಿದಾಗ ನಮಗೆ ಒಂಚೂರೇನೋ ಹೊತ್ತಿರುತ್ತೆ, ಒಂಚೂರೇನೋ ಆ ಥರ ಈ ಥರ ಆಗಿರುತ್ತಲ್ವ. ಸೊ ಅದನ್ನು ಉಜ್ಜಕ್ಕೆ ನಾನು ಈ ಥರ ಬ್ರಷ್ನ US ಅಲ್ಲಿ ತೊಗೊಂಡಾಗ ಅವು ಏನಾಗ್ತಿತ್ತಂದರೆ ಸ್ವಲ್ಪ ದಿನ ಆದ ತಕ್ಷಣ ಅದು ಒಂಥರ ರಸ್ಟ್ ಹಿಡ್ದಂಗಾಗಿ ಎಲ್ಲ ಪುಡಿ ಪುಡಿಯಾಗಿ ಉದ್ರೋಗ್ಬಿಡ್ತಿತ್ತು. ಸೊ ಅದಕ್ಕೆ ನಾವು ಮಮ್ಮಿ ಕೇಳಿದೆ ಇದನ್ನು ತೊಗೊಂಡು ಹೋಗು ಅಂತಂದ್ರೆ. ಸೊ ಅದಕ್ಕೆ 2 ತೊಗೊಂಬಂದಿದ್ದೀನಿ. ಲಾಸ್ಟ್ ಟೈಮು ಇನ್ನೊಂದಿಂದ ತರಿಸ್ಕೊಂಡಿದ್ದೆ ನಾನು ಅದನ್ನು. ಅದಾದಮೇಲೆ ಇದು ಸೆರಾಮಿಕ್ ಪೈನಾಪಲ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದು ಪಾಟು ಮಾಡ್ಬೋದು, ಅಥವಾ ಏನಾದರೂ ಯುಟೆನ್ಸಿಲ್ಸ್ ಅಂದರೆ ಲೈಕ್ ಸ್ಪೂನ್ಸು ಅದನ್ನು ಇಡಬಹುದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಇಡಕ್ಕೆ ನಾನು ಬೆಸ್ಟ್ ಏನು ತೊಗೊಂಡಿದ್ದೀನಿ ಗೊತ್ತಾ, ಗೋಲ್ಡ್ ಕಲರ್ ಸ್ಪೂನ್ಸ್ ಆ್ಯಂಡ್ ಫೋರ್ಕ್ಸ್. ಸೊ ಇದನ್ನ ನಾನು ತುಂಬಾ ಹುಡುಕಿ ತೊಗೊಂಬಂದಿದ್ದಂಥದ್ದು. ಸೊ ಈ ಥರ ನೋಡಿ, ಗೋಲ್ಡ್ ಸ್ಪೂನ್ ಜಾಸ್ತಿ ಸಿಗಲಿಲ್ಲ ನನಗೆ, 4 ಅನ್ಸುತ್ತೆ, 4 ಸಿಕ್ಕಿದ್ದು. 4 ಸ್ಪೂನು, 4 ಫೋರ್ಕು, ಗೋಲ್ಡ್ ಕಲರು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ
ಇದ್ರೊಳಗೆ ಹಿಂಗಿಟ್ಟಾಗ ವಾವ್, ಲುಕ್ಸ್ ಸೋ ಕ್ಲಾಸಿ ಅಲ್ವಾ. ನನಗೆ ತುಂಬಾನೇ ಇಷ್ಟ ಆಯ್ತು ಹಿಂಗಿಡಕ್ಕೆ. ಪೈನಾಪಲ್ ಅದ್ರ ಮೇಲೆ ಈ ತರ ಗೋಲ್ಡ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನ ತಗೊಂಡೆ. ನನಗೆ ಈ ತರ ಇಷ್ಟ ಆಗುತ್ತೆ. ಕ್ರೇಜಿ ಐಡಿಯಾಸ್ ಬರ್ತಾವ. ಅದಾದ್ಮೇಲೆ ತುಂಬಾ ಚೆನ್ನಾಗಿರುವಂತಹ ಒಂದು ವಸ್ತುನ ನಾನು ತಗೊಂಡ್ ಬಂದಿದ್ದೀನಿ. ಏನಂತಂದ್ರೆ ನಾನು ಪ್ರತಿ ಸತಿ ನೀವು ನೋಡಿರ್ತೀರಿ ಇಂಡಿಯಾದಿಂದ ಬಂದಾಗ ಈ ಥರದ್ದು ಏನಾದರೂ ಚನ್ನಪಟ್ಟಣದ ಒಂದು ಐಟಮ್ನ ನಾನು ತೊಗೊಂಡ್ಬಂದಿರ್ತೀನಿ. ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್. ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಇದು ಬಂದು ಮೈಸೂರಿನ ಆನೆಯ ದರ್ಬಾರ್. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ. ಆನೆ ನೋಡಿ ಕೆತ್ತಿರೋಂಥದ್ದು, ಒಂಟೆ ನೋಡಬಹುದು, ಹಿಂದೆ ಕುದುರೆ ನೋಡಬಹುದು. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಥರದನ್ನೆಲ್ಲ ನನಗೇನು ಅನ್ಸುತ್ತೆ, ಈ ಥರ ಎಲ್ಲ ಪ್ರಿಸರ್ವ್ ಮಾಡಿ ಇಡಬೇಕು. ನಮ್ಮ ಮಕ್ಕಳಾಗಿರಬಹುದು, ಮುಂದಿನ ಪೀಳಿಗೆಗೆ ಇದು ತುಂಬಾನೇ ಖುಷಿ ಕೊಡುತ್ತೆ. ನನಗೆ ತುಂಬ ಖುಷಿ ಕೊಡುತ್ತೆ. ನನ್ನ ಮನೆನ ಈ ಥರ ವಸ್ತುಗಳಿಂದ ಡೆಕೋರೇಟ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಹ್ಯಾಂಡ್ ವರ್ಕು ಅಂತಹ ಐಟಮ್ಸ್ಗಳಾಗಿರ್ಬೋದು, ಇದೆಲ್ಲ ಹ್ಯಾಂಡ್ ಮೇಡೇ. ಸೊ ಹ್ಯಾಂಡ್ ಮೇಡಿಗೆ ತುಂಬಾ ಬೆಲೆ ಕೊಡ್ತೀನಿ ನಾನು. ಕೈಯಲ್ಲಿ ಮಾಡಿರುವಂತಹ ವಸ್ತುಗಳಿಗೆ ಪೇಂಟ್ ಆಗಿರಬಹುದು, ಮಾಡಿರುವಂಥದ್ದಾಗಿರ್ಬಹುದು, ಆ ಟೈಮ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರಲ್ವ ಆ ಕಲೆಗಾರ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಪೀಸಸ್ಗಳನ್ನ ನಾನು ತುಂಬ ಕಲೆಕ್ಟ್ ಮಾಡಿದ್ದೀನಿ. ಮುಂಚೆಯಿಂದ ನೋಡ್ತಿರೋರು ನಿಮಗೆ ಗೊತ್ತಾಗಬಹುದು. ಸೊ ಇದು ನನ್ನ ಕಲೆಕ್ಷನಲ್ಲಿ ಒಂದು ನ್ಯೂ ಅಡಿಷನ್. ಸೊ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಇದೆ ನೋಡಿ, ಕಟ್ಟಿಗೆದು ಪೇಂಟಿಂಗು ಅಷ್ಟೇ ಚೆನ್ನಾಗಿದೆ. ಸೊ ಈ ಪೀಸ್ ಜೊತೆ ನಾನು ಇನ್ನೂ ಒಂದು ತಗೊಂಡ್ಬಂದಿದ್ದೀನಿ. ಅದನ್ನ ನೀವು ತುಂಬಾ ಇಷ್ಟಪಡ್ತೀರಿ. ನನ್ಗೆ ಸಖತ್ ಇಷ್ಟ ಆಯ್ತು. ಇದಲ್ಲ, ಇದು ಒಂದು ಕ್ಯಾಪ್ಸಿಕಮ್. ಇದ್ರೊಳಗೂ ಅಷ್ಟೇ ಏನಾದರೂ ಇಟ್ಕೋಬಹುದು, ಸ್ಪೂನ್ಸ್ ಅದು ಇದು ಅಂತ, ಅಥವಾ ಸಾಲ್ಟ್ ಇಟ್ಕೊಳ್ಬಹುದು, ಅಥವಾ ಏನಾದ್ರು ಇಟ್ಕೋಬಹುದು, ಅಥವಾ ಹಂಗೇನೆ ಏನಾದ್ರು ಇಡಕ್ಕೆ. ಇದು ತುಂಬಾ ಚೆನ್ನಾಗಿದೆ. ಸೊ ಐ ಜಸ್ಟ್ ಲವ್ಡ್ ಇಟ್. ಒಂಥರ ಇಷ್ಟ ಆಯ್ತು ನನಗೆ. ಈವನ್ ಭಾರ ಇದ್ರೂ ನಾನು ಇರ್ಲಿ ಇಟ್ಕೋತೀನಿ ಅಂತ ಹೇಳಿ ತಗೊಂಡ್ಬಂದಿದ್ದಂಥದ್ದು. ಆಮೇಲೆ ಇನ್ನೊಂದು, ನನ್ನ ಸೆರಾಮಿಕ್ಸು ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಗ್ಗುಗಳು, ಹಾಲು ಕುಡಿಯೋಕ್ಕೆ, ಜ್ಯೂಸ್ ಕುಡಿಯೋಕ್ಕೆ, ಮಜ್ಜಿಗೆ ಕುಡಿಯೋಕ್ಕೆ, ಇದು ಎಲ್ಲ ಕೈಯಲ್ಲಿ ಮಾಡಿರೋವಂಥದ್ದು. ಈ US ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇದು. ಇವನ್ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಕ್ಕೆ ಹೋದ್ರು ಐ ಡೋಂಟ್ ನೋ ಎಷ್ಟು ಚಾರ್ಜ್ ಮಾಡ್ತಾರೋ. ಬಟ್ ನೋಡ್ತಾ ಇರ್ಬೋದು ನೀವು, ಆ ಕಲರ್ ಕಾಂಬಿನೇಷನ್ ಆಗಿರಬಹುದು, ಆ ಪ್ಯಾಟ್ರನ್ ಒಂಥರ ಉದ್ದಕ್ಕೆ ಮಗ್ಗು ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ಈ ಥರದ್ರಲ್ಲಿ ಹಾಲು ಕುಡಿಯೋಕ್ಕೆ ಅಥವಾ ಜ್ಯೂಸ್ ಕುಡಿಯೋಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಥವಾ ಗೆಸ್ಟ್ಗಳು ಬಂದಾಗ ಅವ್ರಿಗೆ ಇದ್ರಲ್ಲಿ ಕೊಡೋಕ್ಕೆ, ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಮಗು, ಈ ಥರ ಕಾಂಪ್ಲಿಮೆಂಟ್ ಸಿಗುತ್ತೆ. ಅದೊಂಥರ ಖುಷಿ ಕೊಡುತ್ತೆ ನನಗೆ. ಈ ಥರ ಪೀಸಸ್ನ ಕಲೆಕ್ಟ್ ಮಾಡೋದು ನಂಗೆ ತುಂಬಾ ಇಷ್ಟ. ಯೂನಿಕ್ ಆಗಿರಬೇಕು, ಒಂಥರ ಡಿಫ್ರೆಂಟ್ ಆಗಿರುವಂತಹ ಐಟಮ್ಸ್ಗಳು. ಸೊ ಇದನ್ನ 3, ನನಗೊಂದು ನನ್ನ ಹಸ್ಬೆಂಡ್ಗೊಂದು, ಚರಿಗೊಂದು ಅಂತ ತಗೊಂಡಿದ್ದೆ. ಬಟ್ ಇಟ್ಸ್ ಓಕೆ. 3, ಯಾಕೆಂತಂದ್ರೆ ನಾವಿಬ್ರು ತೊಗೊಂಡ್ರೆ ಚರಿ ಗಲಾಟೆ ಮಾಡ್ತಾಳೆ ನನಗಿಲ್ಲ ಅಂತ ಹೇಳ್ಬಿಟ್ಟು ಅಂತ 3 ತೊಗೊಂಡಿದ್ದೆ. ಐ ಜಸ್ಟ್ ಲವ್ಡ್ ಇಟ್. ಎಲ್ಲಿ ತೊಗೊಂಡಿದ್ದೆ ಅಂತಂದರೆ, ಇದು ಎಕ್ಸಿಬಿಷನ್ ಬರುತ್ತಲ್ಲ, ಸುಮ್ಮನೆ ಯಾವುದೋ ಒಂದು ಫೀಲ್ಡಲ್ಲಿ ಹಾಕಿರ್ತಾರೆ. ಸೊ ಆ ಫೀಲ್ಡ್ಗಳಲ್ಲಿ ಹೋಗಿ ತೊಗೊಂಬಂದಿದ್ದೆ. ಇನ್ನೂ ಒಂದಿಷ್ಟು ತೊಗೊಂಬಂದಿದ್ದೆ. ಬಟ್ ಅದನ್ನೆಲ್ಲ ಏನೋ ತೊಗೊಂಬರೋಕ್ಕಾಗಲ್ಲ, ವೇಟ್ ಜಾಸ್ತಿ ಆಗ್ಬಿಡ್ತು. ಸುಮಾರು ಐಟಮ್ಸ್ಗಳನ್ನ ತೊಗೊಂಡಿದ್ದೆ ನಾನು. ಸೊ ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ತೊಗೊಂಬರ್ತೀನಿ. ನೋಡ್ಬೋದು ಫ್ಲವರ್ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಹ್ಯಾಂಡ್ ಮೇಡ್ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಈ ಮಗ್ಗುಗಳು. ಅದಾದ್ಮೇಲೆ ಇನ್ನೂ ಒಂದಿದೆ, ತೋರಿಸ್ತೀನಿ. ಇದು ಬಂದ್ಬಿಟ್ಟು ವುಡನ್ನಿನ ಒಂದು ಕಪ್ಸ್. ಇದರಲ್ಲಿ ಕಾಫಿ ಕುಡಿಬೋದು, ಟೀ ಕುಡಿಬೋದು, ಮಜ್ಜಿಗೆ ಕುಡಿಬೋದು, ಜ್ಯೂಸ್, ಮಿಲ್ಕ್ ಶೇಕ್, ಹಾಟ್ ಚಾಕ್ಲೇಟ್ ಏನಾದರೂ ಕುಡಿಬಹುದು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಇಲ್ಲೇ US ಅಲ್ಲಿ ಇದ್ರು ಅವರು, ನನ್ನ ಜೊತೆ ಇಂಪನ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದಾಗ ನನಗೆ ಇದ್ರೊಳಗೆ ಒಂದು ಜ್ಯೂಸ್ನ ಸರ್ವ್ ಮಾಡಿದ್ರು.
ಸೊ ಆವಾಗ ನನಗೆ ವಾವ್ ಎಷ್ಟು ಚೆನ್ನಾಗಿತ್ತು. ಇವಾಗ ಏನಾದ್ರು ಗೆಸ್ಟ್ ಬಂದಾಗ ಅವ್ರಿಗೆ ನಾವು ಈ ಥರ ಒಂದು ಯೂನಿಕ್ ಆದಂತಹ ಒಂದು ಏನಾದರೂ ಐಟಮಲ್ಲಿ ಸರ್ವ್ ಮಾಡಿದಾಗ ಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ಸುತ್ತೆ. ಸರ್ವ್ ಮಾಡೋರ್ಗೂ ಚೆನ್ನಾಗಿ ಅನ್ಸುತ್ತೆ, ಮಾಡಿಸ್ಕೊಂಡವ್ರಿಗೂ ಚೆನ್ನಾಗಿ ಅನ್ಸುತ್ತೆ. ಸೊ ಅವಾಗಿನ ನಾನು ಕಾಯ್ತಾ ಇದ್ದೆ ಈ ಥರದ್ದು ತಗೋಬೇಕು ಅಂತ ಹೇಳ್ಬಿಟ್ಟು. ಇದು ಆರಾಮಾಗಿ ಒಂದು 200 ml ಆರಾಮ್ ಇಳಿಸುತ್ತೆ. ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇದನ್ನ 4 ಪೀಸ್ನ ತೊಗೊಂಡಿದ್ದೀನಿ. ಅಮೆಝಾನಲ್ಲಿ ಸಿಗತ್ತೆ, ನೋಡಬಹುದು ನೀವು. ಅಮೆಝಾನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅಂದ್ಕೊಳ್ತೀನಿ, ಬಟ್ ತುಂಬಾ ಒಳ್ಳೆ ಕ್ವಾಲಿಟಿ ವುಡ್ ಇದು. ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಐ ಲವ್ಡ್ ಇಟ್. ಈ ಥರ ಗ್ರೇನ್ಸ್ ಆಗಿರಬಹುದು, ಇದೆಲ್ಲ ಒಂಥರ ಯೂನಿಕ್ನೆಸ್ನ ಆ್ಯಡ್ ಮಾಡುತ್ತೆ ನಮ್ಮ ಮನೆಗೆ. ಚಿಕ್ಕ ಚಿಕ್ಕ ಐಟಮ್ಸ್ಗಳೇನು ದೊಡ್ಡದಾಗಿ ಚೇಂಜ್ ಮಾಡಬೇಕು ಮನೆಗೆ ಅಂತ ಇಲ್ಲ. ಸೊ ಪುಟ್ ಐಟಮ್ಸ್ಗಳೇ ನಮ್ಮ ಮನೆಯಲ್ಲಿ ಒಂಥರ ಯೂನಿಕ್ನೆಸ್ನ ಕೊಡ್ತವೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಈ ಥರದನ್ನೆಲ್ಲ ಹುಡುಕಿರ್ತೀನಿ, ಸಿಕ್ಕಾಗಂತೂ ಬಿಡೋದಿಲ್ಲ, ತಗೊಂಡಿರ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಸುಮಾರು ವರ್ಷದಿಂದ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿದೆ ಇದು, ನಮ್ಮ ಅಮ್ಮನ ಮನೇಲಿದೆ. ನಮ್ಮ ಅಮ್ಮನ ಕೇಳಿದ್ರೆ ಇಲ್ಲಪ್ಪ ನಾ ಕೊಡಲ್ಲ ಅಂತಂದ್ರು. ಅದಕ್ಕೆ ಆಯ್ತು ಕೊಡಲ್ವಾ, ಬೇಡ ನಾನೇ ತಗೋತೀನಿ ಅಂತ ಹೇಳ್ಬಿಟ್ಟು ಸುಮಾರು ದಿನದಿಂದ ಹುಡುಕ್ತಾ ಇದ್ದೆ. ಸುಮಾರು ವರ್ಷದಿಂದ ಅಂತಾನೆ ಹೇಳ್ಬೋದು. ನಾನು ತಮಿಳ್ನಾಡಿಗೆ ಹೋದಾಗೂ ಹುಡುಕಿದ್ದೆ. ಇದನ್ನ ತಮಿಳ್ನಾಡಲ್ಲೂ ಸಿಗ್ಲಿಲ್ಲ ನನಗೆ, ಬಟ್ ಫೈನಲಿ ಐ ಗಾಟ್ ಇಟ್. ಏನು ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಡ್ಯಾನ್ಸಿಂಗ್ ಗೊಂಬೆ. ಸೊ ಡ್ಯಾನ್ಸ್ ಮಾಡುವಂತಹ ಒಂದು ಗೊಂಬೆ. ನಿಮಗೆಲ್ಲ ಏನಪ್ಪ ಇದು ಅಂತ ಅನ್ನಿಸ್ಬಹುದು, ಬಟ್ ಸೀರಿಯಸ್ಲಿ ಈ ಏನು ಗೊಂಬೆಗಳಿದಾವಲ್ಲ, ಈ ಥರ ಗೊಂಬೆಗಳು ನನಗೆ ತುಂಬಾ ಖುಷಿ ಕೊಡುತ್ತೆ. ಇದನ್ನ ಈ ಥರ ಇಡ್ತಾ ಹೋಗೋದು ಒಂದ್ರ ಮೇಲೊಂದು. ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಅಲ್ವಾ. ವಾ, ಐ ಜಸ್ಟ್ ಲವ್ ಇಟ್. ನೋಡ್ತಾ ಇರ್ಬೋದು ಅದು ಮಾಡ್ತಾ ಇರುವಂತಹ ಡಾನ್ಸ್. ಅದಕ್ಕೆ ಕೆಳಗಡೆ ಮತ್ತೆ ಒಂದು ಇದು ಕೊಟ್ಟಿದ್ರೆ ನೋಡಿ, ಲೈಟಾಗಿ ಇದು ಆಗಿದೆ ನಂಗೆ. ಅದಕ್ಕೆ ಏನಾದ್ರು ತೊಗೊಂಬರ್ಬೇಕಂದ್ರೆ ಬೇಜಾರಾಗೋದು ಇದಕ್ಕೇನೆ. ಎಷ್ಟು ಕಷ್ಟಪಟ್ಟು ಹುಡುಕಿ ಎಷ್ಟೆಲ್ಲ ಇದು ಮಾಡಿ ಇದಕ್ಕೇನಾದ್ರು ಹಚ್ಚಬೇಕು ಇದು ಮಾಡೋಕ್ಕೆ. ಸೊ ಇದನ್ನ ಇದ್ರ ಒಳಗೆ ಇಡುವಂಥದ್ದು. ಸೊ ಈ ಥರ ಕಾಣಿಸುತ್ತೆ. ಇದನ್ನ ಆಮೇಲೆ ಸ್ವಲ್ಪ ಸರಿ ಮಾಡಿಬಿಟ್ಟು ಹಾಕಿ ಇಡ್ತೀನಿ ಈ ಥರ. ಎಷ್ಟು ಚೆನ್ನಾಗಿದೆ ಅಲ್ವಾ. ಶಿ ಈಸ್ ಸೋ ಬ್ಯೂಟಿಫುಲ್. ಈ ಗೊಂಬೆ ಒಂಥರ ಟ್ರೆಡಿಷನಲ್ ಟಚ್ನ ನಮ್ಮ ಮನೆಗೆ ಆ್ಯಡ್ ಮಾಡುತ್ತೆ. ಸೊ ಇದು ಯಾವಾಗಲೂ ಇದು ದಾವಣಗೆರೆಯಲ್ಲಿ ಒಂದೇ ಒಂದು ಶಾಪಲ್ಲಿ ಸಿಕ್ತು, ಬೇರೆ ಎಲ್ಲೂ ಸಿಗೋದಿಲ್ಲ. ಇದ್ರಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಅಲ್ಲಿ ನನಗೆ ಒಂದು 1000 rupees ಸಮಥಿಂಗ್ ಅಷ್ಟು ಅರೌಂಡ್ ಅಷ್ಟರಲ್ಲಿ ಸಿಕ್ತು. ಬಟ್ ಐ ಜಸ್ಟ್ ಲವ್ ದಿಸ್. ತುಂಬಾ ಖುಷಿ ಆಗುತ್ತೆ ನನಗೆ ಈ ಥರದ್ದನ್ನೆಲ್ಲ ನೋಡಿದಾಗ. ಇದನ್ನ ಹುಷಾರಿಂದ ತೊಗೊಂಡು ಬಂದಿದ್ದೀನಿ, ಬಟ್ ಸ್ಟಿಲ್ ಏನೋ ಒಂಚೂರು ಕ್ರ್ಯಾಕ್ ಬಂದಿದೆ, ಅದನ್ನು ಸರಿ ಮಾಡಬೇಕು. ಕಲರ್ ಕಾಂಬಿನೇಷನ್ ನೋಡಬಹುದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಕಲರ್ ಕಾಂಬಿನೇಷನ್, ಸೀರೆ ಕಾಂಬಿನೇಷನ್ ಆಗಿರ್ಬೋದು, ಮುಖ ಬರ್ದಿರೋಂಥದ್ದಾಗಿರಬಹುದು, ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ ಇದು ತಗೊಂಡಿದ್ದು. ನಾನು ನಿಮಗೂ ಏನನ್ನಿಸ್ತು, ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಇದು ಇಷ್ಟ ಆಗಿರುತ್ತೆ, ಹಾಗೆ ಸುಮಾರು ಜನನ ಮನೆಯಲ್ಲೂ ಇರಬಹುದು ಅಂತ ಅನ್ಕೊಳ್ತೀನಿ. ನಮ್ಮ ಅಮ್ಮ ಮನೇಲಿ ಇದೆ ಇದು. ಸೊ ನಮ್ಮ ಮಮ್ಮಿ ಕೇಳಿದ್ರೆ ಕೊಡಲಿಲ್ಲ. ನಮ್ಮ ಮಮ್ಮಿದು ಇಟ್ಸ್ ಓಕೆ. ನಮ್ಮ ಮಮ್ಮಿಗೂ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹುಷಾರಾಗಿ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದನ್ನು ಇದ್ರೊಳಗೆ ಇಟ್ಬಿಡೋಣ. ಆ್ಯಂಡ್ ಮತ್ತೇನು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರ ಮನೆಗೂ ಬೇಕಾಗಿದ್ದಂತಹ ಐಟಮು. ಅದರಲ್ಲೂ US ಅಲ್ಲಂತೂ ತುಂಬ ಜನ ಇದಕ್ಕೆ ಕಾಯ್ತಿರ್ತಾರೆ ತೊಗೊಂಬರ್ಬೇಕು ಅಂತ. ಏನು ಅಂತಂದರೆ ಕುಕ್ಕರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ನಮ್ಮ ಮನೇಲಿ ಇನ್ಸ್ಟಾ ಪಾಟ್ ಇದೆ, ಅದರಲ್ಲಿ ಏರ್ ಫ್ರೈ ಮಾಡ್ಬೋದು,
ಬೇಯಿಸ್ಕೋಬಹುದು, ಎಲ್ಲ ಥರ ಇದೆ ಅದರಲ್ಲಿ. ಬಟ್ ನನಗೇನು ಅಂತಂದರೆ ಹ್ಯಾಂಡ್ ಇರಬೇಕು, ಚಿಕ್ಕದೇನಾದರೂ ಅಡುಗೆ ಮಾಡಬೇಕಾದ್ರೆ ನನಗೆ ಪುಟಾಣಿ ಒಂದು ಕುಕ್ಕರ್ ಬೇಕು ಅಂತ ಅನ್ನಿಸ್ತು. ಈಗ ಇಬ್ಬರೇ ಬೇರೆ ಇರ್ತೀವಿ, ಸೊ ಅಷ್ಟು ದೊಡ್ಡದೆಲ್ಲ ಯೂಸ್ ಮಾಡೋಕ್ಕಿಂತ ಚಿಕ್ಕದು, ಅದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ನ ತೊಗೊಂಡಿದ್ದೀನಿ. ಇದು ಬಂದು ಪ್ರೆಸ್ಟೀಜ್ದು. ಸೊ ಎಸ್, ಪ್ರೆಸ್ಟೀಜ್ ಕುಕ್ಕರ್. ಎಷ್ಟು ಲೀಟ್ರ್ ಅಂದರೆ ಇದು ಐ ಥಿಂಕ್ 3 ಲೀಟರ್ಸ್ ಅಂತ ಅನ್ಕೊಳ್ತೀನಿ, ಅಥವಾ 2 ಲೀಟರ್ಸ್ ಗೊತ್ತಿಲ್ಲ, ಅಷ್ಟೇ. 2-3 ಲೀಟರ್ದಿದೆ, ನೆನಪಿಲ್ಲ ನನಗೆ ಎಷ್ಟ್ರದ್ದು ಅಂತ ಹೇಳಿ. ಸೊ ಪ್ರೆಸ್ಟೀಜ್ ಕುಕ್ಕರು, ಅದ್ರ ಜೊತೆ ಒಂದು ಕಡ ಏಕೆ ಅಂತಂದರೆ ಅದೇ ನಾನು ಹೇಳಿದ್ನಲ್ಲ, ನಾನ್ ಸ್ಟಿಕ್ನೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ, ಎಲ್ಲ ತೆಗ್ದಾಕ್ಬೇಕು ಅಂತ ಅಂದ್ಕೊಳ್ತಾನೆ. ಸೊ ಹಾಗಾಗಿ ಒಂದೊಂದೇ ಅದನ್ನು ಜಾಗ ಖಾಲಿ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಈ ಥರ ಈ ಕಡ ಏನು ಅಂತಂದರೆ ತುಂಬ ಭಾರ ಇದೆ. ಏನಕ್ಕೆ ಅಂತಂದರೆ ಏನು ಪಲ್ಯ ಮಾಡೋಕ್ಕೆ, ಏನಾದರೂ ಮಾಡ್ಕೊಳಕ್ಕೆ. ಸೊ 3 ಜನ 4 ಜನಕ್ಕೆ ಆರಾಮಾಗಿ ಮಾಡಬಹುದು ಇದರೊಳಗೆ. ಸೊ ಹಾಗಾಗಿ ಇದೊಂದು ಕಡ ತಗೊಂಡೆ. ತುಂಬ ಭಾರ ಇದೆ ಸ್ಟೀಲಿಂದು, ಮತ್ತೇನು ಮಾಡೋದು, ಬೇಕಲ್ವಾ. ಇಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಬಟ್ ಸ್ಟಿಲ್ ನನಗೆ ಒಂಥರ ಅಲ್ಲಿಂದನೇ ತೊಗೊಂಬಂದ್ರೆ ಅದು ಚೆನ್ನಾಗೆ ಎಕ್ಸ್ಟ್ರಾ ದುಡ್ಡು ಎಲ್ಲ ಕೊಟ್ಟು ತೊಗೊಂಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಅಂದ್ರೆ ಇಲ್ಲೇ ಸಿಗುತ್ತೆ ಬಾ, ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬರ್ತೀಯ ಅಂತ. ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆಯಿತು, ನೆಕ್ಸ್ಟ್ ಏನು ಅಂತಂದರೆ ನನಗೆ ಲೆದರ್ ಪ್ರಾಡಕ್ಟ್ಸ್ಗಳು ಅದೇನೋ ಗೊತ್ತಿಲ್ಲ, ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಶಾಪಿಂಗ್ ಹೋದಾಗ ಲಿಬರ್ಟಿಗೆ ಶಾಪಿಂಗ್ ಹೋಗಿದ್ವಿ. ನಮ್ಮ ಮಮ್ಮಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿಗೆ ಸ್ಲಿಪ್ಪರ್ ನೋಡೋಕ್ಕೆ ಅಂತ ಹೋಗಿದ್ದು. ನಾನು ನಮ್ಮಮ್ಮ ಇಬ್ಬರು ಸೇಮ್ ಸ್ಲಿಪ್ಪರ್ನ ತೊಗೊಂಡ್ವಿ. ಇದು ನೋಡ್ಬೋದು, ಬ್ರೇಡೆಡ್ ಲೆದರ್, ತುಂಬಾ ಚೆನ್ನಾಗಿ ಅನಿಸುತ್ತೆ, ಸಖತ್ ಎಲಿಗೆಂಟಾಗಿ ಕಾಣಿಸುತ್ತೆ ಈ ಸ್ಲಿಪ್ಪರು. ಏನು ಅಂತಂದರೆ ಮೊನ್ನೆ ನ್ಯೂಸಲ್ಲಿ ನೋಡ್ತಾ ಇದ್ದೆ ನಾನು, ಪ್ರಾಡಾ ಅಂತ ನಿಮಗೆ ಗೊತ್ತಿರಬಹುದು, ಒಂದು ವೆಲ್ ನೋನ್ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಡಿಸೈನರ್ ಬ್ರ್ಯಾಂಡ್ ಅದು. ಇಟ್ಸ್ ಫ್ರಮ್ ಫ್ರಾನ್ಸ್. ಸೊ ಅವರು ನಮ್ಮ ಸೊಲ್ಲಾಪುರದ ಸ್ಲಿಪ್ಪರ್ ಬರುತ್ತಲ್ಲ, ಅದೇ ಥರ ಒಂದು ಸ್ಲಿಪ್ಪರ್ನ 1 ಲಕ್ಷದ ಚಿಲ್ಲರಕ್ಕೆ, ಅಂದರೆ ಆ ವೆಬ್ಸೈಟಲ್ಲಿ ಇದೆ. ಅದನ್ನು ಫ್ಯಾಷನ್ ಶೋ ಅಲ್ಲಿ, ಮಿಲಾನಲ್ಲಿ ನಡೆದಿರುವಂತಹ ಒಂದು ಫ್ಯಾಷನ್ ಶೋ ಅಲ್ಲಿ ಹುಡುಗರು ಹಾಕ್ಕೊಂಡು ಅದನ್ನು ಸ್ಟೈಲ್ ಮಾಡಿದ್ದಾರೆ ಆ ಸ್ಲಿಪ್ಪರ್ಸ್ನ. ಸೊ ಅದನ್ನು ನೋಡ್ಬಿಟ್ಟು ನನಗೆ ಓ ಮೈ ಗಾಡ್, ನಮ್ಮ ಸೊಲ್ಲಾಪುರದಂತಹ ಸ್ಲಿಪ್ಪರ್ಸ್ಗೆ ಅಷ್ಟೊಂದು ಬೆಲೆ ಇಲ್ಲ, ಬಟ್ ಇಲ್ಲಿ ನೋಡು ಅದೇ ಸ್ಟೈಲ್ನ ಇಲ್ಲಿ ಜನ 1 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಟ್ಟು ತಗೊಳ್ತಾ ಇದ್ದಾರಲ್ವಾ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ನಾನು ಲಿಬರ್ಟಿ ಒಂದು ಲೆದರ್ ಸ್ಲಿಪ್ಪನ್ನು ತೊಗೊಂಬಂದಿನಿ. ಸಖತ್ ಚೆನ್ನಾಗಿದೆ, ಇದು ಯೂನಿಕ್ ಆಗಿದೆ. ನನಗೆ ಈ ಎತ್ನಿಕ್ ವೇರ್ಸ್ ಎಲ್ಲ ಹಾಕೊಂಡಾಗ, ಸ್ಯಾರಿ ಹಾಕೊಂಡಾಗ ಅಥವಾ ಚೂಡಿ ಹಾಕೊಂಡಾಗ, ಏನೋ ಒಂದು ಡ್ರೆಸ್ ಹಾಕೊಂಡಾಗ ಈಸಿ ಹಿಂಗೆ ಹಾಕೊಳ್ಳೋದು, ಹಿಂಗೆ ಬಿಚ್ಚೋದು ಅಷ್ಟೇ, ಸುಮ್ಮನೆ ಸ್ಲೈಡ್ ಆನ್. ನನಗೆ ನನ್ನ ಹತ್ರ ಇರೋವಂಥ ಸ್ಲಿಪ್ಪರ್ಸ್ ಎಲ್ಲ ಸ್ವಲ್ಪ ಬೆಲ್ಟ್ ಇರೋವಂಥದ್ದು, ಕಟ್ಕೊಳ್ಳೋ ಅಂಥದ್ದು, ಅಂಟರ್ಸ್ಕೊಳ್ಳೋ ಅಂಥದ್ದು, ಈ ಥರದ್ದೇನೋ ಇರುತ್ತೆ ಹೀಲ್ಸ್. ಬಟ್ ಇದು ಸೋ ಸಿಂಪಲ್ ಆ್ಯಂಡ್ ಕ್ಲಾಸಿ ಲುಕ್ಕಿಂಗ್ ಇದೆ. ಹಾಗಾಗಿ ನಮ್ಮ ಮಮ್ಮಿನೂ ತೊಗೊಂಡ್ರು, ನಾನು ತೊಗೊಂಡೆ, ಇಬ್ಬರು ಸೇಮ್ ತೊಗೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಐ ಲವ್ ಇಟ್. ಆ್ಯಂಡ್ ಇದು ಬಂದ್ಬಿಟ್ಟು ಲಿಬರ್ಟಿ ಆಗಿರೋದ್ರಿಂದ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ಆ್ಯಂಡ್ ಲೆದರ್ ಆಗಿರೋದ್ರಿಂದ ಬಾಳಿಕೆ ಅಂತೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಂದ್ರೂ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಸ್ಲಿಪ್ಪರ್ಸ್, ಈ ಸತಿ ಸುಮಾರು ಬಟ್ಟೆಗಳನ್ನು ತೊಗೊಂಡು ಶಾಪ್ ಮಾಡಿದ್ದೀನಿ, ಸ್ಯಾರಿಗಳನ್ನ ಶಾಪ್ ಮಾಡಿದ್ದೀನಿ, ಹಾಗೆ ಗೋಲ್ಡ್ ಅದು ಇದು ಎಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನೀವು ಯಾರಿಗಾದ್ರೂ ನೋಡೋಕೆ ಇಷ್ಟ ಇದ್ದರೆ, ಅಂದರೆ ಸುಮಾರು ಇಂಡಿಯಾದಲ್ಲೇ ಬಿಟ್ಟಿದ್ದೀನಿ, ಇಲ್ಲಿ ಎಷ್ಟು ತೊಗೊಂಡು ಬಂದಿದ್ದೀನೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋಬಹುದು ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಸೊ ಎಸ್,
ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.